ಅನ್ನಭಾಗ್ಯ ಗೃಹಲಕ್ಷ್ಮಿ ಹಣ ಬಿಡುಗಡೆಯಲ್ಲಿ ವಿಳಂಬ ಆಗಿದೆ. ರಾಜ್ಯಕ್ಕೆ ಗ್ಯಾರಂಟಿ ಗ್ರಹಣ ಬಡಿದಿದೆ. 2 ತಿಂಗಳಿನಿಂದ ಜನರಿಗೆ ಗೃಹಲಕ್ಷ್ಮಿಯ ಕಂತಿನ ಹಣ ಬಂದಿಲ್ಲ. ಈ ಗೊಂದಲಗಳಿಂದ ಜನರಿಗೆ ಈ ಪರದಾಟ ತಪ್ತಾ ಇಲ್ಲ. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಮಹಿಳೆಯರು. ಗ್ಯಾರಂಟಿ ವಿಳಂಬಕ್ಕೆ ಮತ್ತೊಂದು ಕಡೆ ಸರ್ಕಾರದ ಮೇಲೆ ವಿಪಕ್ಷಗಳು ಮುಗಿಬಿದ್ದಿದ್ದಾವೆ. ಯಾವ ಗ್ಯಾರಂಟಿಗಳಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದ ಚುಕ್ಕಾಣಿಯನ್ನ ಹಿಡಿತೋ ಅದೇ ಗ್ಯಾರಂಟಿಯ ಹಣವನ್ನ ಹಾಕುವಲ್ಲಿ ವಿಳಂಬ ಆಗ್ತಾ ಇದೆ. ಕಳೆದ 2 ತಿಂಗಳಿನಿಂದ, ಕೆಲವರಿಗೆ 3 ತಿಂಗಳಿನಿಂದ ಗ್ಯಾರಂಟಿಯ ಹಣ ಖಾತೆಗೆ ಬಿದ್ದಿಲ್ಲ. ಬ್ಯಾಂಕ್ಗೆ ಅಲೆದು ಸುಸ್ತಾಗಿದ್ದಾರೆ ಮಹಿಳೆಯರು. ಮತ್ತೊಂದು ಕಡೆ ಅನ್ನಭಾಗ್ಯಕ್ಕೆ ಅಕ್ಕಿಯ ಬದಲಾಗಿ ಹಣ ಹಾಕ್ತೀವಿ ಅಂತ ಹೇಳಿದಂತಹ ಸರ್ಕಾರ ಆ ಹಣವನ್ನ ಕೂಡ ಹಾಕಿಲ್ಲ. ಹಾಗಾದ್ರೆ ಹಣ ಹಾಕುವುದಕ್ಕೆ ವಿಳಂಬ ಆಗ್ತಾ ಇರೋದು ಯಾಕೆ? ಸರ್ಕಾರದ ವಿರುದ್ಧ ಒಂದ್ ಕಡೆ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದ್ ಕಡೆ ವಿಪಕ್ಷ ಮುಗಿಬಿದ್ದಿದೆ. ನಾವು ಗ್ಯಾರಂಟಿಯನ್ನ ನಿಲ್ಲಿಸೋದಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಸರ್ಕಾರದಲ್ಲಿ ಎಲ್ಲವೂ ಸರಿಯಾಗಿದೆ, ಹಣದ ಕೊರತೆ ಇಲ್ಲ ಅಂತ ಹೇಳಿ ಸಚಿವರು ಹೇಳಿಕೆಯನ್ನ ಕೊಡ್ತಿದ್ದಾರೆ. ಎಲ್ಲವೂ ಸರಿ ಇದ್ದ ಮೇಲೆ, ಖಜಾನೆಯಲ್ಲಿ ಹಣ ಇದ್ದ ಮೇಲೆ ಗ್ಯಾರಂಟಿ ಹಣ ಜನರ ಖಾತೆಗೆ ಯಾಕೆ ಹೋಗ್ತಾ ಇಲ್ಲ ಅನ್ನೋದು ಜನ ಮಾಡ್ತಾ ಇರುವಂತಹ ಪ್ರಶ್ನೆ. 3 ತಿಂಗಳಾಯ್ತು, ಪಿಂಚಣಿ ಕೂಡ ಇಲ್ಲ. 2 ತಿಂಗಳದ 1 ತಿಂಗಳದ ಕೊಟ್ಟಾರೆ. ಪಿಂಚಣಿ ದುಡ್ಡು ಇಲ್ಲ. ಈಗ 2000 ರೂಪಾಯಿ ಎಷ್ಟು ತಿಂಗಳೈತ್ರಿ ನಿಲ್ಸಿ? 3 ತಿಂಗಳು. ಈಗ ಎಲ್ಲ ಬ್ಯಾಂಕ್ ಹೋಗಿ ಬರಂದ್ರೆ ಏನ್ ಹೇಳ್ತಾರ್ರಿ? ಏನ್ ಹೇಳ್ತಾರ? ಬಿದ್ದಿಲ್ಲ ಅಂತಾವ. ಅಷ್ಟೇ, ಬಿದ್ದಿಲ್ಲ ಅಂತಾವ. ತಿರುಗಿ ಬರೋದು. ಈಗ ಅಕ್ಕಿಗೆ ದುಡ್ಡು ಕೊಡ್ತಿದ್ರಲ್ರಿ, ಅದು ಕೂಡ ಅದು ಬಿದ್ದಿಲ್ಲ. ಇಲ್ಲಿಗೆ ರೇಷನ್ ಅಂಗಡಿ ಕೇಳಿದ್ರ? ನನ್ನ ಮಗ ಮೊಬೈಲ್ಗೆ ಬರ್ತತಲ್ಲ, ಓದ್ತಿದ್ವಿ, ಬಿದ್ದಿಲ್ಲ. 3 ತಿಂಗಳಾಯ್ತು, ಬಿದ್ದಿಲ್ಲ. ಆಗ್ತಿವಂತ ಇದಾರ, ಆಗ್ತಾರೇನೋ. ಮತ್ತೆ ಈಗ ಅಕ್ಕಿದು 5 ಕೆಜಿ ಅಕ್ಕಿಗೆ ದುಡ್ಡು ಕೊಡ್ತಾ ಇದ್ರಲ್ಲ? 2 ತಿಂಗಳು ಹಾಕಿಲ್ಲ, ಹೋದ್ ತಿಂಗಳು ಹಾಕಾರ. 1 ತಿಂಗಳದ ಹಾಕಾರ, ಇನ್ನು 2 ತಿಂಗಳು ಹಾಕಿಲ್ಲ. ಯಾಕೆ ಹಂಗ್ ಮಾಡ್ತಾ ಇದಾರೆ? ಕೇಳಿತಾರ? ನೀವ್ ಯಾರಾದ್ರೂ ಕೇಳಿದ್ರ? ಹಾಕ್ತಿವ ಅಂತ ಅಂದಾರ. ಎಷ್ಟ್ ತಿಂಗಳ ಬ್ಯಾಲೆನ್ಸ್ ಐತೋ 3 ತಿಂಗಳ ಒಟ್ಟಿಗೆ ನಾವ್ ಹಾಕ್ತಿವಿ ಅಂತ ಹೇಳಾರ. ಅನುಕೂಲ ಆಗ್ತಿತ್ತು ನಿಮ್ ಜೀವನ ನಡ್ಸಕ್ಕೆ? ಯಾವ್ದು ಬಳಕೆ ಆಗ್ತಿತ್ತು. ಸ್ಕೂಲ್ ಫೀಸ್ ಆದ್ರೂ, ಇಲ್ಲಾಂದ್ರೆ ಮನೆ ಖರ್ಚಿಗಾದ್ರೂ ಆಗ್ತಿತ್ತು. ಕೇಳಿದ್ರೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ವಾ? ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇದಾರೆ. ನಾವು ಒಟ್ಟಿಗೆ ಹಾಕ್ತಿವಿ ಅಂತ ಹೇಳ್ತಾ ಇದಾರೆ. ಹಾಕ್ತಾರೆ ಅಂದ 4 ತಿಂಗಳಾಯ್ತು, ನಂದು ಹಸನು ದುಡ್ಡನೇ ಬಿದ್ದಿಲ್ಲ. ಗ್ಯಾಸಿಂದು ಬಿದ್ದಿಲ್ಲ, ಅಕ್ಕಿವು ಬಿದ್ದಿಲ್ಲ, ಗುರುಲಕ್ಷ್ಮಿಗೂ ರೊಕ್ಕ ಬಿದ್ದಿಲ್ಲ. ಮತ್ತೆ ಏನ್ ಮಾಡ್ಬೇಕು? 2,000 ರೂಪಾಯಿ ಬರ್ತಿತ್ತು. ಅಕ್ಕಿದು 1,000 ರೂಪಾಯಿ ಬರ್ತಿತ್ತು, ಬಂದೇ ಇಲ್ಲ. ಕಂಡ ಬಂದೇ ಇಲ್ಲ ನಮಗೆ. ಬಂದೇ ಇಲ್ಲ ನಮ್ಗೆ. ಅಕ್ಕಿದ್ಗೂನು ಸ್ಟೋರ್ದಾಗ ಹಾಕ್ಸೆ ಬಂದಿಲ್ಲ, ಹಾಕ್ಸೆ ಮರಕ್ತಾರೆ ನಾವು. ಕೇಳಿದ್ರೆ ಹೆಂಗಮ್ಮ? ಈಗ 3,000 ರೂಪಾಯಿ ತಗೊಂಡ್ರೆ ನಿಮ್ಗೆ ಯಾವ್ದಕ್ ಹೆಲ್ಪ್ ಆಗ್ತಿತ್ತು? ಮನೆಗೆಲ್ಲ ನಡ್ಸಕ್ಕೆಲ್ಲ ಎಲ್ಲ ಹೆಲ್ಪ್ ಆಗ್ತಿತ್ತಲ್ಲ ಸರ್ ನಮ್ಗೆ. ಮತ್ತೆ ಅಸಲ್ಕಾಯಿ ಕೆಟ್ಕೊಂಡು ಮಕ್ಳಿಗೆ ಸ್ಕೂಲಿಗೆ ಹೋಗಕ್ಕೂ ಇದು ಸ್ವಲ್ಪ ಸಾಲ ಬಂದ ಕಟ್ಟಕ್ಕೂ ಬರ್ತಿತ್ತಲ್ಲ ನಮ್ಗೆ. ಅದಕ್ಕೆ ಇಲ್ದಂಗ ಆಗಿದೆ. ಅದೇ ದುಡ್ಡೇ ಸಾಲ ಅಷ್ಟೊಂದು ಮುಟ್ಟಾಕಲ್ಲ ಅಣ್ಣ. ಸ್ವಲ್ಪ ಹುಡ್ರು ಬುಕ್ಕುಗಳಿಗೆ ಅವಕ್ಕ ಆಗ್ತಿತ್ತು, ಮನೆ ತರಕಾರಿ. ಅದಕ್ಕ ನಾವಲ್ಲಿ 4-5 ಸಾರಿ ಆಯ್ತು ಚೆಕ್ ಮಾಡ್ಸಿ ಬಂದಕ್ಕ, ಬಂದೇ ಇಲ್ಲ ಅಂತಾರ. 5 ತಿಂಗಳದ್ ಬಂದೇ ಇಲ್ಲ ನನಗೆ. ಹಾಕೊಂಡು ಅಕ್ಕಿದು ಬಂದಿಲ್ಲ, 5 ತಿಂಗಳಾಯ್ತು ಬಂದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.